ಜಾತ್ರೆ ಅಂದ್ರೆ ವ್ಯತ್ಯಾಸದಿಂದ ಕಲ್ತಿರೋದು. ತುಮಕೂರು ಜಿಲ್ಲೆಗೆ ದೊಡ್ಡ ಜಾತ್ರೆ ಇದು. ಒಂದ್ ಕಾಲದಾಗೆ ಅಂದ್ರೆ 3 ದಿನ 4 ದಿನ ತಿರ್ಬೇಕಿತ್ತು ಈ ಜಾತ್ರೆ ನೋಡ್ಬೇಕಾದ್ರೆ. ಇವತ್ತು ಎಲ್ಲೆಲ್ಲಿಂದಲೂ ಬಂದು ವ್ಯಾಪಾರ ಮಾಡೋರು, ವಹಿವಾಟ ಮಾಡೋರು. ಇವತ್ತು ವ್ಯಾಪಾರಿಕರು ಬಂದ್ರು ಕೂಡ ದನ ಕಟ್ಟಾರಿಲ್ಲ. ಇವತ್ತು ದನಿನ ಬೆಲೆ ಇವತ್ತು ಇದೇ ಎತ್ತು ಒಂದ್ ಕಾಲದಾಗ ನಾವು 50,000ದಿಂದ 60,000 ತನಕ ಎತ್ತಾಡಿದ್ವಿ. ಇವತ್ತು ಈ ಬೆಲೆ ಎತ್ತು ಈ ಓರಿ ಬೆಲೆ 5 ಲಕ್ಷ. ಇವತ್ತು 5 ಲಕ್ಷ. ಹಸು ಕಟ್ಟೋರು ಇಲ್ಲ ಬಿಡೋರು ಇಲ್ಲ ಸರ್. ಇವತ್ತು ಒಂದ್ ಜೊತೆ ಎತ್ತು ಒಂದು ತಿಂಗಳು ಸುಧಾರಣೆ ಮಾಡ್ಬೇಕು ಅಂದ್ರೆ ಇವತ್ತು 10,000 ರೂಪಾಯಿ ಖರ್ಚು ಬರ್ತೈತಿ ಒಂದು ತಿಂಗಳಿಗೆ ಅಲ್ವಾ ಸರ್. ಇವತ್ತು ಮನೆಗೆ ಏನ್ ಹೇಳ್ತಾರೆ ಅಂದ್ರೆ ಹೆಂಗಸರುಗಳು, ಸಾರು ಎತ್ಕೊಳೆ ಬೇಡ, ಓರಿನೇ ಬೇಡ. ಇವತ್ತು ಪಕ್ಕದ ಮನೆಯವರು ಸೀಮೆಸಗ ಕಟ್ಟಿ ಅವರು ಇದು ಬಿಂದಿಗೆ ಗಟ್ಲೆ ಇದೆ, ಕ್ಯಾನ್ ಗಟ್ಲೆ ಹಾಲಾಕ್ತಾರೆ. ನಮ್ಗೆ ಹಸು ತತ್ತ ಅಂತಾರೆ. ನಾವೇನ್ ಹೇಳ್ತೀವಿ ಅಂದ್ರೆ ನಮ್ಮ ತಾತ ಮುತ್ತಿ ಕಾಲದ ಎತ್ ಕಟ್ಟಿರೋರು ನಾವು. ಹಂಗಾಗಿ ಇವತ್ತು ಓರಿ ಕಟ್ಟಲೇಬೇಕು ಅಂತ ಹೇಳಿ ಸವಾಲ್ ಮಾಡಿ ಎತ್ ಕಟ್ತಾ ಇರೋದು. ಇವತ್ತು ಕೊಡಗೆರೆ ಟೌನ್ ಒಳಗೆ ಇವತ್ತು ವಾಲ್ಮೀಕಿ ಜನ 400 ಮನೆ ಜನ ಐತಿ. 400 ಮನೆ ಒಳಗೆ 80 ಮನೆಯವ್ರು ಓರಿ ಕಟ್ತಾವ್ರಿ ವ್ಯತ್ಯಾಸದಿಂದಲೂ. ಸರ್ ಅವ್ರು ಇವತ್ತು ಕಂಡರ್ ಜಮೀನುಗಳು ಉಳುಮೆ ಮಾಡಿ ವ್ಯವಸಾಯ ಮಾಡಂತ ಜನ. ಯಾಕೆಂದ್ರೆ ಇವತ್ತು ವರ್ತಕರಿಗೆಲ್ಲ ಅನ್ನ ದುಡ್ದಾಕರು ವಾಲ್ಮೀಕಿ ಜನ. ಇವತ್ತು ಅವ್ರು ಸಾಲನೆ ಮಾಡ್ತಾರ, ಸೋಲನೆ ಮಾಡ್ತಾರ. ಇವತ್ತು 8-9 ದಿವಸ ಈ ಜಾತ್ರೆ ಬಂದು ಇವತ್ತು ಅಲ್ಲಿ ಟೌನ್ ಆಗೆ ಮೆರವಣಿಗೆ ಮಾಡಿ ಅಲ್ಲಿಂದ ಇಲ್ಲಿಗೆ 4-5 ಸಾವಿರ ರೂಪಾಯಿ ಒಂದ್ ಜೊತೆಗೆ ಖರ್ಚು ಮಾಡ್ಕೊಂಡು ಇಲ್ಲಿ ಬಂದವ್ರು. ಇವತ್ತು ಅವರು ನೋಡಿ ಇನ್ನೊಬ್ರು ದನ ಕಟ್ಬೇಕಲ್ಲವ್ರ. ಈ ತರ ಆಗಿ ಈಗ ನಮ್ಮ ಕೊರಟಗೆರೆ ಕ್ಷೇತ್ರದಾಗೆ ಜಾತ್ರೆ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ನಮ್ಮ ಶಾಸಕರು ಸರಿ ಇರ್ಬೇಕು. ಇವತ್ತು ಘಾಟಿ ಒಳಗೆ ಇವತ್ತು MLA ಇಡೀ ಗೌರ್ಮೆಂಟ್ ಕಲೆ ಹಾಕ್ತಿದ್ರು. MLA ದುಡ್ಡು ಹಾಕೊಂಡು ಇವತ್ತು ಇದನ್ ಮಾಡಿ, ಅನ್ನದಾನ ಮಾಡಿ, ಹುಲ್ಲು ದಾನ ಮಾಡಿ, ನೀರಿನ ವ್ಯವಸ್ಥೆ ಮಾಡಿ, ಬೆಳಕಿನ ವ್ಯವಸ್ಥೆ ಮಾಡಿ, ಎಲ್ಲಾನು ವ್ಯವಸ್ಥೆ ಘಾಟಿ ಕೊಡ್ತಾರೆ. ಮದ್ಗೇರಿ ಕೊಟ್ಟೈತೆ, ಸಿದ್ಧಗಂಗೆ ಕೊಡ್ತೈತೆ. ಆದ್ರೆ ಇಲ್ಲಿ ನೀರಿನ ಬೆಳಕು ಇಲ್ಲ, ನೀರಿನ ಸೌಲಭ್ಯ ಏನಿಲ್ಲ, ಬೆಳಕು ಇಲ್ಲ. ಇಲ್ಲಿ ಏನೋ ಒಂದ್ ಹೆಚ್ಚು ಕಮ್ಮಿ ದನ ಕರಿಗೆ ಕಾಯಿಲೆ ಕಸಾರಿ ಬಂದೈತೆ ಅಂತ ಡಾಕ್ಟರ್ ಮತ್ ಮಾಡ್ಲೇ ಇಲ್ಲ. ಬೇರೆ ಕಡೆ ಎಲ್ಲ ಇರುತ್ತಾ? ಬೇರೆ ಕಡೆ ಎಲ್ಲಾ ವ್ಯವಸ್ಥೆ ಐತೆ ಸರ್. ಎಲ್ಲಾ ಜಾತ್ರೆಲ್ಲೂ ಇರುತ್ತೆ ಸರ್. ಘಾಟಿ ಐತೆ, ಮದ್ಗೇರಿ ಐತೆ, ಸಿದ್ಧಗಂಗೆ ಐತೆ, ಎಲ್ಲಾ ಜಾತ್ರೆ ಒಳಗೈತೆ. ಮದ್ಗೇರಿ ತಾಲೂಕು ಬಡವನಹಳ್ಳಿ ಮತ್ತೆ ಗೊಂದಹಳ್ಳಿ, ಕೊರಟಗೆರೆ ತಾಲೂಕಿನಾಗೆ ಕ್ಯಾಮೇನಹಳ್ಳಿ, ಇದ್ರಂತ ದರಿದ್ರ ಜನ ಎಲ್ಲ ನಾನು ನೋಡೇ ಇಲ್ಲ ಸರ್. ಜನ ಅಲ್ಲ, ಶಾಸಕರು ಜನ ದರಿದ್ರಲ್ಲ ಸರ್. ಇವತ್ತು ಶಾಸಕರು ಕೇಳ್ಕೊಬೇಕಲ್ವಾ ಸರ್? ಶಾಸಕರನ್ನ ಏನ್ ಕೇಳ್ತೀವಿ ಸರ್? ಅವ್ರಿಂದ 16 ಜನ ಪೊಲೀಸ್ ಇರ್ತಾರೆ, ಅವ್ರನ್ನ ಕೇಳಕ್ಕಾಗಲ್ಲ ನಾವು. ಇವತ್ತು ಗ್ರಾಮ ಪಂಚಾಯತ್ ಒಬ್ಬ ಮೆಂಬರ್ ಕೇಳಿದ್ರೆ ಏನ್ ಹೇಳ್ತಾನೆ, ಅಪ್ಪ ಯಾವ್ದು ಅನುದಾನ ಬಂದಿಲ್ಲಪ್ಪ ನಮ್ಗೆ, ನಮ್ ಕೈಯಿಂದ ಹಾಕೊಡಕ್ಕೆ, ನಾನೊಬ್ಬ ಬಡವ, ನಾನು ಗೆಲ್ಬೇಕಾದ್ರೆ 4 ಲಕ್ಷ ರೂಪಾಯಿ ಖರ್ಚು ಮಾಡಿರ್ತೀನಿ, ಅದ್ರಾಗೆ ನೀರು ಬೆಳಕು ನಾನೆಲ್ಲಿಂದ ಕೊಡ್ಲಿ ಅಂತ ಕೇಳ್ತಾರೆ. ಒಬ್ಬನ್ PDO ಕೇಳಿ ಏನ್ ಹೇಳ್ತಾರೆ, ನಿಮ್ಮ ಕ್ಷೇತ್ರ ಶಾಸಕರನ್ನ ಕೇಳ್ರಿ ಅಂತಾರೆ. ಯಾರನ್ನ ಕೇಳ್ಬೇಕು ಸರ್ ನಾವು?